ಗ್ರಾಮದ ಈ ಶೇಖ್ ಶಾಬುದ್ದೀನ್ ಮತ್ತು ಶೇಖ್ ಸುಲೇಮಾನ್ ದರ್ಗಾದ ಬಗ್ಗೆ ಈ ತಿಳ್ಕೊಳಕ್ಕೆ ಇವತ್ತು ಮೈನಾಳ್ ಗ್ರಾಮಕ್ಕೆ ಬಂದಿದ್ದೀವಿ. ಇದರ ಇತಿಹಾಸವನ್ನು ಈ ಊರಿನ ಗ್ರಾಮಸ್ಥರಿಗೆ ಕೇಳಿ ತಿಳ್ಕೊಳ್ಳೋಣ ಬರ್ರಿ. ಅಣ್ಣ, ಈ ಒಂದು ದರ್ಗಾದ ಬಗ್ಗೆ ನಮಗೇನು ಇತಿಹಾಸದ ಬಗ್ಗೆ ಹೇಳ್ಕೊಡ್ತೀರಿ? ಇವತ್ತು ನಿಮ್ಮ ಊರಿಗೆ ಬಂದೀವ್ರಿ ತಿಳ್ಕೊಳಕ್ಕೆ. ಈ ಒಂದು ಜನತೆಗೆಲ್ಲ ತಿಳಿಸ್ಬೇಕು ಈ ಒಂದು ದರ್ಗಾದ ಬಗ್ಗೆ. ಬರ್ರಿ ಹೇಳ್ತೀನಿ ಬರ್ರಿ. ಅಣ್ಣ, ಈ ಒಂದು ನಿಮ್ಮ ದರ್ಗಾದ ಬಗ್ಗೆ, ನಿಮ್ಮ ಊರಿನ ದರ್ಗಾದ ಬಗ್ಗೆ ನಮಗೆ ಹೇಳ್ರಿ ಒಂದು ಸ್ವಲ್ಪ ಇತಿಹಾಸ. ಇದು ನೋಡ್ರಿ ಸರ, ಹೆಂಗಂದ್ರೆ ಈ ಗುಡಿ ಶೇಖ್ ಶಾಬುದ್ದೀನ್, ಇದು ಈ ದೇವ್ರ ಹೆಸರು ಏನ್ರಿ? ಶೇಖ್ ಶಾಬುದ್ದೀನ್. ಈ ದರ್ಗಾ ಈ ದೇವ್ರ ಇದು ಶೇಖ್ ಸುಲೇಮಾನ್ ಸುಲೇಮಾನ್ ದರ್ಗಾ. ಇದು 750 ವರ್ಷದ ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಈ ಒಂದು ದರ್ಗಾ 750 ವರ್ಷದ ಇತಿಹಾಸ ಐತೆ. ಈ ದರ್ಗಾದ ಭಾಳ ವಿಶೇಷವಾದ ಮಾಹಿತಿ ಅದ ರೀ. ಈ ಒಂದು ದರ್ಗಾದ ಬಗ್ಗೆ ನಮ್ಗೆ ಇತಿಹಾಸ ಹೇಳ್ಕೊಡತ್ರಿ. ಮೇಲ್ಗಡೆ ಈ ದರ್ಗಾದ ಅಂದರೆ ಈ ಒಂದು ದರ್ಗಾದ ಬಗ್ಗೆ ವಿಶೇಷತೆ ಹೇಳ್ತೀನಿ ಅಂದ್ರೆ ಏನ್ರಿ ಹೇಳ್ರಿ? ಈ ಒಂದು ದರ್ಗಾದ ಬಗ್ಗೆ. ಈ ದರ್ಗಾದ ನೋಡ್ರಿ, ಇದು ದರ್ಗಾದ ಇತಿಹಾಸ ಅಂದ್ರೆ 750 ವರ್ಷಕ್ಕಿಂತ ಹಳೆದಾದ ಇತಿಹಾಸ ಇದೆ ಈ ದರ್ಗಕ್ಕೆ. ಮತ್ತೆ ಇದು 7 ಊರಿನ ಜನ ಕಲ್ತು ಒಂದೇ ದಿವಸದಲ್ಲಿ ಅಂದ್ರೆ 24 ಗಂಟೆದಲ್ಲಿ ಕಟ್ಟಿರ್ತಾರ. ಇದು ಮತ್ತೆ ಮರುದಿವ್ಸ ಕಟ್ಲಕ್ಕೆ ಟ್ರೈ ಮಾಡಿದ್ರೆ ನಿಂತಿಲ್ಲ ಅಂತಿದು. ಅದು ಸಲುವಾಗಿ ಇದು ದರ್ಗಾ ಈ ತರ ಮೇಲೆ ಛತ್ ಇಲ್ಲಾರ್ದ ಇಷ್ಟೇ ಅರ್ಧಕ್ಕೆ ನಿಂತೈತೆ ಏನ್ರಿ? ಹಾ ರೀ. ಇದು ಮತ್ತೆ ವರ್ಷದಲ್ಲಿ 2 ಸಾರಿ ಗಂಧ ಆಗ್ತವ್ರಿ, ಜಾತ್ರಾ ಆಗ್ತದೆ, ಜಾತ್ರಾ ಮಹೋತ್ಸವ. ಅದ್ರಾಗ ಅಲ್ಲಿ ಶೇಖ್ ಸುಲೇಮಾನ್ ಮತ್ತೆ ಶೇಖ್ ಶಾಬುದ್ದೀನ್ ಅಂತೇಳಿ ಕೆಳಗಡೆ ಇದ್ರು ಶೇಖ್ ಸುಲೇಮಾನ್. ಇದು ಶೇಖ್ ಶಾಬುದ್ದೀನ್ ದರ್ಗಾ. ಇದು ಇಲ್ಲೊಂದು ವಿಶೇಷತೆ ಐತ್ರಿ. ಇಲ್ಲಿ ವಿಶೇಷತೆ ಅಂದ್ರೆ ಇದು ತುಪ್ಪದ ದೀಪ ಅದ ರೀ. ತುಪ್ಪದ ದೀಪ ಅಂತಂದ್ರೆ ಎಣ್ಣೆ ನಡೆಯಲ್ರಿ, ಇಲ್ಲಿ ಬರೇ ತುಪ್ಪದ ದೀಪ ನಡೀತದೆ ರೀ. 24 ಗಂಟೆ ವರ್ಷಾನುಗಟ್ಲೆ ಇಷ್ಟೇ ನಡೀತಾರೆ. ಎಣ್ಣೆ ನಡೆಯಲ್ರಿ. ಯಾಕಂದ್ರೆ ಇಲ್ಲಿ ಭಕ್ತರು ಮೀಸಲಿಂದ ತುಪ್ಪ ತಂದು ಮಾತ್ರ ಹಾಕ್ತಾರ್ರಿ. ಅಣ್ಣ, ಈ ಕೆಳಗಿನ ದೇವಸ್ಥಾನದ ಬಗ್ಗೆ, ಶೇಖ್ ಸುಲೇಮಾನ್ ದರ್ಗಾದ ಬಗ್ಗೆ ಏನೋ ಸ್ವಲ್ಪ ನಮ್ಗೆ ಮಾಹಿತಿ ಕೊಡತ್ತೀರಿ? ಕೆಳಗಡೆ ಹೋಗಿ ನೋಡೋಣ ಬರ್ರಿ. ಇತಿಹಾಸದ ಬಗ್ಗೆ ಮತ್ತೆ ಈ ಕೆಳಗಡೆ ಇರೋ ಈ ಒಂದು ದರ್ಗಾ ಶೇಖ್ ಸುಲೇಮಾನ್ ದರ್ಗಾದ ಬಗ್ಗೆ ನಮ್ಗೆ ಮಾಹಿತಿ ಕೊಡತ್ತೀರಿ? ನೋಡ್ರಿ, ಈ ದರ್ಗಾ ನೋಡ್ರಿ, ಶೇಖ್ ಶಾಬುದ್ದೀನ್ ಅವರ ಶಿಷ್ಯರಾದ ಇವರು. ಮೇಲ್ಗಡೆ ಇರೋ ಇವರು ಶಿಷ್ಯರ್ರಿ. ಶಿಷ್ಯರಾದ ಇವರು ಏನಂದ್ರೆ ಅವ್ರಿಗೆ ನಡ್ಕೊಂಡು ಇಲ್ಲಿ ಅವ್ರದ್ದು ಒಂದು ಗುಡಿ ಕಟ್ಟಿದ್ದಾರೆ. ಇವರು ಶೇಖ್ ಶಾಬುದ್ದೀನ್ ಅವ್ರದ್ದು ಸೇವಾ ಮಾಡ್ತಿದ್ರೆ? ಸೇವಾ ಮಾಡ್ತಿದ್ದಾರೆ. ಮತ್ತೇನ್ರಿ ವಿಶೇಷತೆ? ಮತ್ತೆ ಇಲ್ಲಿ ಬೆಸ್ತಾರ ಮತ್ತೆ ಇದು ಗುರುವಾರ ಮತ್ತೆ ಸೋಮವಾರ ಇಲ್ಲಿ ಸಾಕಷ್ಟು ಭಕ್ತರು ಬಂದು ದೇವರು ಮಾಡ್ತಾರೆ. ಭಕ್ತಾದಿಗಳು ಬಾವಿ ನೀರು ಯೂಸ್ ಮಾಡ್ತಾರೆ. ಇಲ್ಲಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಅದು ಇಲ್ಲೊಂದು ಬಾವಿ ಐತೇನ್ರಿ? ಇಲ್ಲೊಂದು ಬಾವಿ ಐತ್ರಿ. ಇಲ್ಲಿ ಬಾವಿ ಅಂತಂದ್ರೆ ಇದು ಬಹಳಷ್ಟು ವರ್ಷ ಹಳೆದಾದ ಬಾವಿ ಐತ್ರಿ. ಇದು ಇಲ್ಲಿ ಕುಡಿಲಿಕ್ಕೆ ನೀರು ಉಪಯೋಗಿಸ್ತಾರೆ. ಇಲ್ಲಿ ಬಂದಿರೋ ಭಕ್ತಾದಿಗಳು ಇಲ್ಲಿದೆ ನೀರು ಯೂಸ್ ಮಾಡ್ತಾರೆ. ಇಲ್ಲಿದೆ ಯೂಸ್ ಮಾಡಿ ಮತ್ತೆ ಅವರು ಅಡಿಗೆಗೆ ಬೇಕಾದ್ರೆ ಮತ್ತೆ ಇವರು ಕುಡಿಲಿಕ್ಕೆ ಬಹಳ ಯೋಗ್ಯವಾದ ನೀರು ಅದಾರ ಇವು. ಹೌದೇನ್ರಿ? ಎಲ್ಲ ಕಾಲದಲ್ಲೂ ಈ ಬಾವಿ ನೀರು ಇರ್ತಾವೆ? ಬೇಸಿಗೆ ಕಾಲದಲ್ಲೂ ಸದ್ಯಕ್ಕೆ ಇಷ್ಟೇ ಇರ್ತಾವ್ರಿ. ಯಾಕಂದ್ರೆ ಇದು ಬಹಳ ಆಳವಾದ ಬಾವಿ ಇರೋದ್ರಿಂದ ನೀರು ಬತ್ತೋಂಗಿಲ್ರಿ ಇಲ್ಲಿ. ಮತ್ತೆ ಇದು ಕುಡಿಯೋ ನೀರು ಮತ್ತೆ ಅಂದ್ರೆ ಕಾಲನ್ನು ತೊಳೋದಿಲ್ರಿ, ಏನು ಮಾಡೋದಿಲ್ರಿ. ಅಷ್ಟೊಂದು ಶ್ರೇಷ್ಠವಾಗಿ ಬಳಸ್ತಾರೆ ನಮ್ಮಲ್ಲಿ ಭಕ್ತಾದಿಗಳು. ಬರೀ ಕುಡಿಯೋಕೆ ಮತ್ತೊಂದ್ರೆ ದೇವಸ್ಥಾನಕ್ಕೆ ಅದಕ್ಕೆ ಬೇಕಾದ್ರೆ ಈ ಬಾವಿ ಬಳಸ್ತಾರೆ ಇಲ್ಲಿ. ಇನ್ನೊಂದು ವಿಶೇಷತೆ ಐತ್ರಿ, ಬರ್ರಿ ತೋರಿಸಿ ನಿಮ್ಗೆ. ಏನು ವಿಶೇಷತೆ ಐತ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ಕಿಸ್ತಿ ಕಲ್ಲ ಅಂತ ಅದ ರೀ. ಇದು ಈ ಕಿಸ್ತಿಯಲ್ಲಿ ಬಂದ ಭಕ್ತಾದಿಗಳು ಏನ್ ಮಾಡ್ತಾರೆ, ಬೇಡ್ಕೋತಾರ್ರಿ. ಇದು ಆಳ್ ತುಂಬೋದು ಆಯ್ತು, ಬಾಳೆಹಣ್ಣು ತುಂಬೋದು. ಬಂದ ಭಕ್ತಾದಿಗಳು ಇದು ಮಾದ್ಲಿ ಮಾಡಿ ತುಂಬ್ತಾರೆ. ಇಲ್ಲೆಲ್ಲ ಬಂದು ತುಂಬಿ ಇಲ್ಲಿ ಎಲ್ಲ ಜನಗಳು, ಬಹಳಷ್ಟು ಜನಗಳು ನಿಂತು ಕಿಸ್ತಿ ತಗೋತಾರೆ. ಪ್ರಸಾದ ಹಾಕ್ತಾರೆ. ಇದು ತುಂಬಾ ತುಂಬ್ತಾರೆ ಹಿಂಗ್ ಮೇಲೆಲ್ಲ ತುಂಬಿ ಆಮೇಲೆ ಜನರೆಲ್ಲ ತಗೋತಾರೆ ಭಕ್ತಾದಿಗಳು. ಐತ್ರಿ, ಬರೀ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನಗಾರಿ ಅದಾರೆ.
ಇವು ನಗರಿ ಏನಪ್ಪ ಅಂತಂದ್ರೆ ವಿಶೇಷತೆ ಜಾತ್ರೆ ದಿವಸ ಮುಂಚೆ ಇದು ಬಡಿತಾರೆ. ಇದು ಬಡ ನಂತರ ಜಾತ್ರೆಯನ್ನು ಪ್ರಾರಂಭ ಆಗ್ತದೆ. ಮತ್ತೆ ಇಲ್ಲೆಲ್ಲ ನಗರಿಗಳು ಬಹಳಷ್ಟು ನಗರ ಇದ್ದವು ರೀ. ಈಗೆಲ್ಲ ವರ್ಷಕ್ಕೆ 2 ಸಲ ಜಾತ್ರೆ ಆಗುವ ಮುನ್ನ ಇವು ಬಡಿತಾರೆ. ಇವು ಬಡ ನಂತರ ಜಾತ್ರೆ ಆಗ್ತಾರೆ. ಇದು ನೋಡ್ರಿ, ಇಲ್ಲಿ ಬಂದ ಭಕ್ತಾದಿಗಳೇ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಯಾವಾಗ ಇರ್ತದ್ರಿ ಊಟ? ಇದು ಅಮಾವಾಸ್ಯೆಗೆ ಇರುತ್ತೆ ನೋಡ್ರಿ. ಪ್ರತಿ ಅಮಾವಾಸ್ಯೆಗೊಮ್ಮೆ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಪ್ರತಿ ಅಮಾವಾಸ್ಯೆಗೊಮ್ಮೆ ಊಟದ ವ್ಯವಸ್ಥೆ ಇರ್ತದೆ ಇಲ್ಲಿ. ಇಲ್ಲಿ ಅಮಾವಾಸ್ಯೆಗೆ ಒಂದು ಏನಾಗುತ್ತೆ ಮತ್ತೇನು ಡೈಲಿ ಇರ್ತದ್ರಿ? ಡೈಲಿ ಬೆಳಿಗ್ಗೆ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 10 ಗಂಟೆವರೆಗೂ ಚಾಲು. ಇದು ನೋಡ್ರಿ, ಇವು ಆಸರ್ಖಾನಿ ಅದಾವ್ರಿ. ಇವು ಬಂದಂಥ ಭಕ್ತಾದಿಗಳಿಗೆಲ್ಲ ಇವು ಆಸರ್ಖಾನಿಗೆ ಕೊಡ್ತಾರೆ. ಅಲ್ಲಿವರೆಗೂ ಇವೆಲ್ಲ ಭಕ್ತರಿಗೆ ದೇವ್ರು ಮಾಡೋ ಟೈಮಿಗೆ ಅವರಿಗೆಲ್ಲ ಕೊಡ್ತಾರೆ. ಇದು ಪೂರ್ತಿ ಅಲ್ಲಿವರೆಗೆ ಐತೇನ್ರಿ? ಅಲ್ಲಿವರೆಗೆ ಐತ್ರಿ. ಎಲ್ಲ ಮಳೆಗಾಲ ಚಳಿಗಾಲ ಎನಿ ಟೈಮ್ ಯಾವಾಗ ರೀ? ಮಳೆಗಾಲದಲ್ಲಿ ಏನು ಕೂರಲ್ಲೇನ್ರಿ? ಏನಿಲ್ರಿ, ಮಸ್ತ್ ಹೊಸ ಅದಾವ ಇವೆಲ್ಲ. ಮತ್ತೆ ಇಲ್ಲಿ ಬರ್ರಿ, ಇಲ್ಲೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದರ್ಗಾದ ಜಾತ್ರೆ ಏನಾಗ್ತಲ್ರಿ, ಜಾತ್ರೆ ಆದ ಒಂದ್ 2-3 ದಿವ್ಸಕ್ಕೆ ಇಲ್ಲಿ ಕುಸ್ತಿ ನಡೀತಾವ್ರಿ. ಈ ಪೌಳಿ ಒಳಗೆ ಇದೇನ್ ಕೆಮ್ಮಣ್ಣ ಐತ ನೋಡ್ರಿ, ಇದು ಇಲ್ಲೆಲ್ಲ ಕುಸ್ತಿ ನಡೀತಾವ್ರಿ. ಇಲ್ಲಿ ಬೇರೆ ಬೇರೆ ಊರಿನಿಂದ ಜನಗಳ ಭಕ್ತಾದಿಗಳು ಬಂದು ಕುಸ್ತಿ ಎಲ್ಲ ಆಡ್ತಾರೆ. ಇಲ್ಲಿ ಬರ್ರಿ ಮೇಲೆ, ಇಲ್ಲಿ ಮೇಲೆ ನೋಡ್ರಿ, ಇಲ್ಲೆಲ್ಲ ಪಾರಿವಾಳ ಕೊಡ್ತಾವ್ರಿ. ಇಲ್ಲಿ ಪಾರಿವಾಳ ಕುಂತು ಇಲ್ಲಿ ಬೆಳಿಗ್ಗೆ ಏನ್ ಮಾಡ್ತಾರೆ, ಇಲ್ಲೆಲ್ಲ ಬಂದು ಕಾಳು ಹಾಕ್ತಾರೆ, ಎಲ್ಲ ಕಾಳು ತಿಂತಾವ್ರಿ. ಸಾಕಷ್ಟು ಪಾರಿವಾಳಗಳು ಇಲ್ಲಿ ಪಾರಿವಾಳ ಕುಂತಿರ್ತಾವ. ಇಲ್ಲೆಲ್ಲ ಗೂಡವಲ್ರಿ, ಅಲ್ಲೆಲ್ಲ ಒಳಗೆ ಕುಂತಿರ್ತಾವ್ರಿ. ಅವು ಬೆಳಿಗ್ಗೆ ಬಂದು ಬೆಳಿಗ್ಗೆ ಎಲ್ಲ ಇಲ್ಲಿ ಬರ್ತವೆ. ಇಲ್ಲೆಲ್ಲ ಬಂದು ಕಾಳು ಹಾಕ್ತಾರೆ, ಇಲ್ಲೆಲ್ಲ ತಿಂತಾವ್ರಿ. ಬಂದು ಎಷ್ಟು ಅದಾವ್ರಿ ಪಾರಿವಾಳ? ಭಾಳಷ್ಟು ಅವ್ರಿ. ಮತ್ತೆ ಒಂದು 200-300 ಪಾರಿವಾಳ ಅದಾವ್ರಿ. ಎಲ್ಲ ಭಕ್ತಾದಿಗಳು ತಂದು ಕೊಡ್ತಾರೆ ಅಂದ್ರೆ ಅವಕ್ಕೆಲ್ಲ ಕೊಡ್ತಾರೆ. ಇಲ್ಲಿ ಒಳಗೆ ಬರ್ರಿ, ಇಲ್ಲಿ ಒಳಗೊಂದು ವಿಶೇಷತೆ ಐತಿ. ಇಲ್ಲಿ ಭಕ್ತಾದಿಗಳಿಗೆ ಬಂದು ವಿಶೇಷತೆ ನೋಡ್ರಿ. ಇಲ್ಲಿ ಮಾಜಿ ಚೇರ್ಮನ್ ಸಾಹೇಬ್ ಇರ್ತಾರ, ಅವ್ರಿಗೆ ಕೇಳ್ರಿ, ಎಲ್ಲ ಹೇಳ್ತಾರ ಇತಿಹಾಸ ಇದೆ. ನಾವು ವಿಶೇಷತೆ ಹೇಳಂದ್ರೆ, ಈಗ ನಮ್ಮ ಮೈನಾಳ ಗ್ರಾಮದಲ್ಲಿ ಶೇಖ್ ಸಾಹೇಬನ ಗುಡಿ ಹತ್ತಿರ ನಮ್ಮದು ಮನ್ಕೋಲ್ಕ, ಕುಂದ್ರಲ್ಕ, ನಿಂದ್ರಲ್ಕ ನಮ್ಮ ದರ್ಗಾದಾಗ ವ್ಯವಸ್ಥೆ ಭಾಳ ಸಜ್ಜ ಅದ ರೀ. ತಾವು ಏನೋ ಒಂದು ನಮ್ಮ ದರ್ಗಾಕ್ಕೆ ಬಂದರೂ ತಾವು ನಮ್ಮ ಗುಡಿಗೆ ಬರಲಿ ಅಥವಾ ಊರಿಗೆ ಬರಲಿ ಬಂದರೂ ಕೂಡ ನೀವು ಕುಂದ್ರಲ್ಕ ನಿಂದ್ರಲ್ಕ ವ್ಯವಸ್ಥೆ ಭಾಳ ಅದ. ನಿಮ್ಗೆ ವ್ಯವಸ್ಥೆಗೂ ನಮ್ಮ ಹುಡುಗರು, ಮೈನಾಳ ಹುಡುಗರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ತಾವು ದಯವಿಟ್ಟು ಎಲ್ಲರೂ ಕಲಿತು ಇಲ್ಲೇ ಮೈನಾಳಗ ಮಸ್ತ್ ಜಾಗ ಅದ, ಮಸ್ತ್ ಐಶ್ವರ್ಯ ಅದ, ತಾವು ಬಂದು ಹೋಗ್ಬೇಕಾಗಿ ವಿನಂತಿ.